ಇರುವುದು ಕರ್ನಾಟಕದಲ್ಲಿ, ಅದರಲ್ಲೂ ಭಾರತದಲ್ಲಿ. ಇಲ್ಲಿಯ ಉದ್ಯೋಗ, ಇಲ್ಲಿಯ ಆಹಾರ, ಇಲ್ಲಿಯ ದುಡ್ಡು ಎಲ್ಲವೂ ಬೇಕು. ಆದರೆ ಜೈಕಾರ ಮಾತ್ರ ಪಾಕಿಸ್ತಾನಕ್ಕೆ. ಪದೇ ಪದೇ ಕಾಲು ಕೆರೆದುಕೊಂಡು ಬರುವ ಪುಕ್ಕಲು ಪಾಕಿಸ್ತಾನಕ್ಕೆ ಭಾರತ ಕಂಡ್ರೆ ಗಡಗಡ. ಅಂತ ದೇಶಕ್ಕೆ ಜೈಕಾರ ಹಾಕುವ ಈತ ಭಾರತ ದೇಶದವನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಗೋಡೆ ಬರಹವನ್ನ ನೋಡಿ, ಅದರಲ್ಲಿ ಪಾಕಿಸ್ತಾನ ಮತ್ತೆ ಕೆಳಗೆ ಕನ್ನಡಿಗರು ಅಂತ ಬರೆದಿದ್ದಾರೆ. ಯಾವ ಕನ್ನಡಿಗ ತಾನೇ ಕನ್ನಡದಲ್ಲಿ ತಪ್ಪು ಬರಿತಾನೆ ಹೇಳಿ? ಈತ ಪಾಕಿಸ್ತಾನ ದೇಶದವನೇ ಆಗಿರ್ತಾರೆ, ಇಲ್ಲಿಯವನಂತೂ ಅಲ್ಲ. ಆತನನ್ನ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಆ ಫ್ಯಾಕ್ಟರಿಯ ಮುಂದೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಂಪನಿಯು ಕೂಡ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗದೇ ಇರುವಷ್ಟು ಸಾಧ್ಯವಾದಷ್ಟು ಬೇಗ ಮುಚ್ಚಿ ಹಾಕುವ ಪ್ರಯತ್ನದಲ್ಲಿತ್ತು. ಅದರ ಭಾಗವಾಗಿ ಒಂದು ನೋಟಿಸನ್ನು ಸಹ ನೋಟಿಸ್ ಬೋರ್ಡ್ನಲ್ಲಿ ಮಾತ್ರ ಹಾಕಲಾಗಿತ್ತು. ಇದನ್ನ ನೋಡಿದ ನಮ್ಮ ಕನ್ನಡಿಗರಲ್ಲಿ ಒಬ್ಬರು ಬಿಡದಿ ಠಾಣೆಗೆ ದೂರು ಕೊಡುವುದರ ಜೊತೆಗೆ ಈ ವಿಷಯವನ್ನ ಕನ್ನಡ ಪರ ಹೋರಾಟಗಾರರಿಗೆ ತಿಳಿಸ್ತಾರೆ. ಆ ನಂತರ ಕನ್ನಡ ಹೋರಾಟಗಾರರು ತಮ್ಮ ಹೋರಾಟವನ್ನ, ಅದರಲ್ಲೂ ಆ ದೇಶದ್ರೋಹಿ ವಿರುದ್ಧ ಹೋರಾಟ ಮುಂದುವರೆಸಿದ್ದಾರೆ.